ವೆಲ್ಕಮ್ ಬ್ಯಾಕ್. ಬನ್ನಿ ಹೊತ್ತಿನ ಪ್ರಮುಖ 50 ಸುದ್ದಿಯನ್ನ ನ್ಯೂಸ್ 50ಯಲ್ಲಿ ಕ್ವಿಕ್ ಆಗಿ ನೋಡೋಣ. ಫರೀದಾಬಾದ್ನ ವೈಟ್ ಕಾಲರ್ ಭಯೋತ್ಪಾದನಾ ಜಾಲ ದೊಡ್ಡ ಮಟ್ಟದಲ್ಲಿ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದು ಬಯಲಾಗಿದೆ. ದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಈ ದಾಳಿ ನಡೆಸಲು ಈ ಜಾಲ ಪ್ಲಾನ್ ಮಾಡಿಕೊಂಡಿತ್ತು ಎಂಬ ಅಂಶ ತನಿಖೆಯಲ್ಲಿ ರಿವೀಲ್ ಆಗಿದೆ. ಈ ಜಾಲದ ಕೆಲ ಸದಸ್ಯರು ವಿದೇಶಕ್ಕೆ ತೆರಳಿ ಭೇಟಿಯಾಗ್ತಾ ಇದ್ರು. ಭಯೋತ್ಪಾದನಾ ದಾಳಿಗೆ ರೂಪ ನೀಡಬೇಕು ಅಂತ ಟರ್ಕಿ ಪ್ರವಾಸ ಕೂಡ ಕೈಗೊಂಡಿದ್ರಂತೆ. ಟೆಲಿಗ್ರಾಮ್ ಮೂಲಕವೇ ಶಂಕಿತ ಉಗ್ರರು ಚಾಟ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಫರೀದಾಬಾದ್ನ ವೈದ್ಯ ಬಂಧನವಾಗ್ತಾ ಇದ್ದಂತೆ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಗಲಿಬಿಲಿಗೊಂಡಿದ್ದ. ತಾನೂ ಕೂಡ ಸಿಕ್ಕಿ ಬೀಳುವ ಆತಂಕದಲ್ಲೇ ಕೆಂಪುಕೋಟೆಯ ಬಳಿ ಸ್ಫೋಟಕವಿದ್ದ ಕಾರನ್ನ ಬ್ಲಾಸ್ಟ್ ಮಾಡಿಕೊಂಡಿದ್ದಾನೆ ಅನ್ನೋದು ಎನ್ಐಎ ತನಿಖೆಯಲ್ಲಿ ರಿವೀಲ್ ಆಗಿದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ದೆಹಲಿಯ ಹಲವೆಡೆ ಓಡಾಡಿದ್ದ. ಕನ್ನಾಟ್ ಪ್ಲೇಸ್, ಮಯೂರ್ ವಿಹಾರ್ ಪ್ರದೇಶದಲ್ಲಿ ಓಡಾಡಿದ್ದ ಎಂಬ ಅಂಶ ಕೂಡ ತನಿಖೆಯಲ್ಲಿ ತಿಳಿದು ಬಂದಿದೆ. ಇನ್ನು ಸೋಮವಾರ ದೆಹಲಿಯಲ್ಲಿ ಕಾರು ಸ್ಫೋಟದ ಸಿಸಿ ಕ್ಯಾಮೆರಾದ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಟ್ರಾಫಿಕ್ ಜಾಮ್ ಸಂದರ್ಭದಲ್ಲಿಯೇ ಸಂಜೆ 6:50ರಲ್ಲಿ ಕಾರು ಸ್ಫೋಟವಾಗಿದೆ. ಕಾರು ಸ್ಫೋಟಗೊಳ್ತಾ ಇದ್ದಂತೆ ಬೆಂಕಿ ಬಲೂನ್ನಂತೆ ಕಾಣಿಸ್ಕೊಳ್ತು. ಸ್ಫೋಟವಾಗ್ತಾ ಇದ್ದಂತೆ ಹಲವು ವಾಹನಗಳು ಸುಟ್ಟು ಕರಕಲಾದವು. ಜನ ದಿಕ್ಕಾಪಾಲಾಗಿ ಓಡಿದ್ರು. ಟ್ರಾಫಿಕ್ ಪೊಲೀಸರು ಅಳವಡಿಸಿದ್ದ ಕ್ಯಾಮೆರಾದಲ್ಲಿ ಧ್ವಂಸಕ ಕೃತ್ಯದ ದೃಶ್ಯ ಸೆರೆಯಾಗಿದೆ. ಇನ್ನು ದೆಹಲಿ ಸ್ಫೋಟಕ್ಕೂ ಮೊದಲಿನ ಮತ್ತೊಂದು ದೃಶ್ಯ ಲಭ್ಯವಾಗಿದೆ. ನವೆಂಬರ್ 10ರಂದು ಮಧ್ಯಾಹ್ನ 3:19ಕ್ಕೆ ಸ್ಫೋಟಕ್ಕೂ ಮುನ್ನ ಕೆಂಪುಕೋಟೆ ಬಳಿ ಕಾರು ಪಾರ್ಕಿಂಗ್ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಂಕಿತ ಉಗ್ರ ಉಮರ್ 3 ಗಂಟೆಗಳ ಕಾಲ ಕಾರ್ನಲ್ಲೇ ಕೂತಿದ್ದ. ಮಧ್ಯಾಹ್ನ 3:19ರ ಸುಮಾರಿಗೆ ಕಾರ್ ಪಾರ್ಕ್ ಮಾಡಿದ್ದ. ಸಂಜೆ 6:52ಕ್ಕೆ ಸಿಗ್ನಲ್ ಬಳಿ ಕಾರು ಸ್ಫೋಟವಾಗಿದೆ. ಶಂಕಿತ ಉಗ್ರ ಉಮರ್ ಮತ್ತಷ್ಟು ಸಂಚು ಬಯಲಾಗಿದೆ. ವೃತ್ತಿಯಲ್ಲಿ ವೈದ್ಯನಾದರೂ ಮಾಡ್ತಾ ಇದ್ದಿದ್ದು ಭಯೋತ್ಪಾದಕ ಕೃತ್ಯಕ್ಕೆ ಪ್ಲಾನ್ ಮಾಡ್ತಾ ಇದ್ದ. ವೈದ್ಯಕೀಯ ಮತ್ತು ವಿವಿಯ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ತಮ್ಮ ವೈದ್ಯಕೀಯ ಅರ್ಹತೆಗಳನ್ನು ಕೂಡ ದುರುಪಯೋಗ ಪಡಿಸಿಕೊಂಡಿದ್ದ. ಶಂಕಿತ ಭಯೋತ್ಪಾದಕರು ದೆಹಲಿಗೆ ಬಂದಿದ್ದು ಒಂದಲ್ಲ 2 ಕಾರ್ಗಳಲ್ಲಿ ಅನ್ನುವಂಥ ಅಂಶ ಕೂಡ ಬಹಿರಂಗವಾಗ್ತಾ ಇದೆ. ದೆಹಲಿ ನೋಂದಣಿಯ ಇಕೋ ಸ್ಪೋರ್ಟ್ಸ್ ಕಾರ್ನಲ್ಲಿ ಒಬ್ಬ ಶಂಕಿತ ಭಯೋತ್ಪಾದಕ ದೆಹಲಿಗೆ ಬಂದಿದ್ದ. ಉಮರ್ ಹುಂಡೈ i20 ಕಾರ್ನಲ್ಲಿ ಬಂದಿದ್ದ ಅಂತ ಮೂಲಗಳು ಹೇಳ್ತಾ ಇವೆ. ದೆಹಲಿಯಲ್ಲಿ ಸ್ಫೋಟಗೊಂಡ i20 ಕಾರು 11 ದಿನಗಳ ಕಾಲ ಫರೀದಾಬಾದ್ನ ಅಲ್-ಫಲಾ ವಿಶ್ವವಿದ್ಯಾಲಯದ ಆವರಣದಲ್ಲೇನೆ ನಿಲ್ಲಿಸಲಾಗಿತ್ತು. ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ ಕಾರನ್ನ ವಿಶ್ವವಿದ್ಯಾಲಯದ ಒಳಗೇನೆ ನಿಲ್ಲಿಸಲಾಗಿತ್ತು. ದೆಹಲಿಯ ಕೆಂಪುಕೋಟೆ ಸಮೀಪ ಕಾರು ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಸಿರುವುದು ಪಕ್ಕಾ ಆಗಿದೆ. ಇನ್ನು ಸ್ಥಳದಲ್ಲಿ 2 ಜೀವಂತ ಕಾಟ್ರೇಜ್ಗಳು ಕೂಡ ಪತ್ತೆಯಾಗಿದೆ. ಈ 2 ಕಾಟ್ರೇಜ್ಗಳನ್ನು ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ದೇಶದಲ್ಲಿ ಸಂಭವ್ಯ ದುರಂತವೊಂದು ತಪ್ಪಿದೆ. ಹರಿಯಾಣದಲ್ಲಿ 2900 ಕೆಜಿ ಸ್ಫೋಟಕವನ್ನ ಜೆಎನ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರಿಂದ ದೇಶದ ಹಲವು ಕಡೆ ಸ್ಫೋಟಕ್ಕೆ ದೊಡ್ಡ ಶಂಕಿತ ಉಗ್ರರು ಮಾಡಿರುವಂತಹ ದೊಡ್ಡ ಸಂಚೇನಿದೆ ಅದು ವಿಫಲಗೊಳಿಸಿದ್ದಾರೆ. ಈ ಸ್ಫೋಟದ ವಿಚಾರವನ್ನ ಎನ್ಐಎ ತನಿಖೆಯಲ್ಲಿ ರಿವೀಲ್ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಜೈಷ್ ಉಗ್ರ ಸಂಘಟನೆಯನ್ನ ಬೆಂಬಲಿಸುವ ಪೋಸ್ಟರ್ಗಳನ್ನು ಹಾಕಿ ಬಂಧನಕ್ಕೆ ಒಳಗಾಗಿರುವ ಡಾಕ್ಟರ್ ಆದಿಲ್ ರಥಾರ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಫರೀದಾಬಾದ್ನಲ್ಲಿ ಸ್ಫೋಟಕ ವಸ್ತುಗಳು ಸಂಗ್ರಹಿಸಿಟ್ಟಿದ್ದ ಮಾಹಿತಿ ಕೂಡ ಬಹಿರಂಗವಾಗಿದೆ. ಜಮ್ಮು ಕಾಶ್ಮೀರ, ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರವನ್ನು ವಶಕ್ಕೆ ಪಡೆದಿದ್ದಾರೆ. ಶಂಕಿತ ಭಯೋತ್ಪಾದಕಿ ಶಾಹೀನ್ ಸಯೀದ್ ಭಯಾನಕ ಅಂಶ ಬಾಯ್ಬಿಟ್ಟಿದ್ದಾಳೆ. ದೇಶದ ವಿವಿಧೆಡೆ ದಾಳಿ ನಡೆಸಲು ಕಳೆದ 2 ವರ್ಷಗಳಿಂದ ಸ್ಫೋಟಕ ಸಂಗ್ರಹಿಸ್ತಾ ಇದ್ದ ಬಗ್ಗೆ ಮಾಹಿತಿ ಬಹಿರಂಗಪಡಿಸಿದ್ದಾಳೆ. ಸಹ ವೈದ್ಯರು ಜೊತೆಗೂಡಿ ಭಯೋತ್ಪಾದಕ ದಾಳಿಗೆ ಸ್ಕೆಚ್ ಹಾಕಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ ಅಂತ ತಿಳಿದು ಬಂದಿದೆ. ಶಂಕಿತ ಭಯೋತ್ಪಾದಕಿ ಡಾಕ್ಟರ್ ಶಾಹೀನ್ ಸಯೀದ್ ಅವಳ ಸಹೋದರನನ್ನ ಕೂಡ ಬಂಧಿಸಲಾಗಿದೆ. ಲಕ್ನೋ ನಿವಾಸದ ಮೇಲೆ ದಾಳಿ ನಡೆಸಿ ಡಾಕ್ಟರ್ ಶಾಹೀನ್ ಸಹೋದರ ಪರ್ವೇಜ್ ಅನ್ಸಾರಿ ಬಂಧನ ಮಾಡಲಾಗಿದೆ. ದಾಳಿ ವೇಳೆ ಹಲವು ದಾಖಲೆಗಳು, ಹಾರ್ಡ್ ಡಿಸ್ಕ್ ಕೂಡ ವಶಕ್ಕೆ ಪಡೆಯಲಾಗಿದೆ. ದೆಹಲಿಯಷ್ಟೇ ಅಲ್ಲದೆ ಉತ್ತರ ಪ್ರದೇಶದಲ್ಲೂ ಕೂಡ ಸ್ಫೋಟಕ್ಕೆ ಸಂಚು ನಡೆದಿತ್ತು. ವೈದ್ಯ ಶಾಹೀನ್ ಸಯೀದ್ ನೇತೃತ್ವದಲ್ಲಿ ಅಯೋಧ್ಯೆ, ವಾರಣಾಸಿಯಲ್ಲಿ ಸ್ಫೋಟಕ್ಕೆ ದೊಡ್ಡ ಸಂಚು ನಡೆದಿತ್ತು. ವೈದ್ಯ ಶಾಹೀನ್ ಮೂಲಕ ಸ್ಲೀಪರ್ ಸೆಲ್ ಆಕ್ಟಿವ್ ಆಗಿದ್ದ ಬಗ್ಗೆ ಗುಪ್ತಚರ ಇಲಾಖೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಲಕ್ನೋದಲ್ಲಿರುವಂತಹ ಶಂಕಿತ ಭಯೋತ್ಪಾದಕಿ ಶಾಹೀನ್ ನಿವಾಸದಲ್ಲಿ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಶಾಹೀನ್ ತಂದೆ ಸೈಯದ್ ಅಹ್ಮದ್ ಅನ್ಸಾರಿ ಹೇಳಿದ್ದಾರೆ. ನಾನು ಏನನ್ನೂ ಹೇಳೋದಕ್ಕೆ ಇಚ್ಛಿಸೋದಿಲ್ಲ, ಕೋರ್ಟ್ ಆದೇಶ ತಂದ್ರೂ ಹೇಳೋದಕ್ಕೆ ಇಚ್ಛಿಸೋದಿಲ್ಲ ಅಂತ ಹೇಳಿದ್ದಾರೆ. ಬಂಧಿತ ಡಾಕ್ಟರ್ ಮುಜಾಮಿಲ್ ಶಕೀಲ್ಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ನಂಟಿರೋದು ಎನ್ಐಎ ತನಿಖೆಯಿಂದ ಬಹಿರಂಗವಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಹಲವು ಬಾರಿ ಹೋಗಿರೋದು ಕೂಡ ಗೊತ್ತಾಗ್ತಾ ಇದೆ. ಡಾಕ್ಟರ್ ಮುಜಾಮಿಲ್ ಶಕೀಲ್ನಿಂದ ವಶಪಡಿಸಿಕೊಂಡಂತಹ ಫೋನ್ನಿಂದ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ i20 ಕಾರು ಸ್ಫೋಟ ಪ್ರಕರಣ ಸಂಬಂಧ ಮತ್ತೊಬ್ಬ ಶಂಕಿತನನ್ನು ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಇರ್ಫಾನ್ ಅಹಮದ್ ವಾಗೆ ಅಲಿಯಾಸ್ ಮೌಲ್ವಿ ಇಮಾಮ್ ಎಂಬಾತನನ್ನ ಎನ್ಐಎ ದಸ್ತಗಿರಿ ಮಾಡಿದೆ. ದೆಹಲಿ ಕಾರು ಸ್ಫೋಟಗೊಂಡ ಸ್ಥಳದ ಸುತ್ತ ಪರದೆ ಹಾಕಲಾಗಿದೆ. ಸೂಕ್ಷ್ಮ ಸ್ಥಳವಾಗಿರೋದ್ರಿಂದ ಸಾಕ್ಷ್ಯಗಳು ನಾಶವಾಗದಂತೆ ಮಾಡುವುದಕ್ಕೆ ಪರದೆಯನ್ನು ಹಾಕಲಾಗಿದೆ. ಇನ್ನು ಸ್ಫೋಟಕ್ಕೆ ಬಳಸಿದ ವಸ್ತುಗಳು ಯಾವುದು, ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ.
ಫರೀದಾಬಾದ್ನ ಅಲ್ಫಲಾ ವಿಶ್ವವಿದ್ಯಾಲಯದ ವೆಬ್ಸೈಟ್ ಹ್ಯಾಕ್ ಆಗಿದೆ. ಇಂಡಿಯನ್ ಸೈಬರ್ ಅಲೈನ್ಸ್ ಹ್ಯಾಕ್ ಮಾಡಿದೆ. ಭಾರತದಲ್ಲಿ ಇಂತಹ ಮೂಲಭೂತವಾದಿ ವಿವಿಗಳಿಗೆ ಅವಕಾಶ ಇಲ್ಲ. ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೊಲಗಿ ಅಂತ ಎಚ್ಚರಿಕೆ ನೀಡಲಾಗಿದೆ. ದೆಹಲಿ ಸ್ಫೋಟದ ತನಿಖೆಗೆ ಹೊಸ ತಂಡವನ್ನು ರಚನೆ ಮಾಡಲಾಗಿದೆ. 10 ಸದಸ್ಯರನ್ನೊಳಗೊಂಡ ಹೊಸ ತಂಡವನ್ನು ಎನ್ಐಎ ರಚನೆ ಮಾಡಿದೆ. ಸ್ಫೋಟದ ಹಿಂದಿನ ರೂವಾರಿ ಬಗ್ಗೆ ತೀವ್ರ ಶೋಧ ನಡೆಸುವುದಕ್ಕೆ ಈ ಹೊಸ ತಂಡ ರಚನೆ ಮಾಡಲಾಗಿದೆ. ದೆಹಲಿಯಲ್ಲಿ ಕಾರ್ ಸ್ಫೋಟಕ್ಕೆ 12 ಮಂದಿ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರತಾ ಕುರಿತು ಸಂಪುಟ ಸಮಿತಿಯ ಸಭೆ ನಡೆಯಲಿದೆ. ಸ್ಫೋಟದ ಕುರಿತು ಮೋದಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಸಂಜೆ 5:30ಕ್ಕೆ ನಡೆಯಲಿರುವ ಸಭೆಯಲ್ಲಿ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ, ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಪಾಲ್ಗೊಳ್ತಾ ಇದ್ದಾರೆ. ಭದ್ರತೆ ಸಂಬಂಧ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ದೆಹಲಿ ಕಾರ್ ಸ್ಫೋಟ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಶೋಪಿಯಾನ್ನಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸ್ತಾ ಇವೆ. ಶೋಪಿಯಾನ್ನ ಹಲವು ಪ್ರದೇಶಗಳಲ್ಲಿ ಶೋಧ ನಡೆಸಲಾಗಿದೆ. ದೆಹಲಿ ಕೆಂಪುಕೋಟೆ ಬಳಿ ನಡೆದ ಸ್ಫೋಟದ ಬೆನ್ನಲ್ಲೇ ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನ ನಡೆದಿದೆ. ಆಪರೇಷನ್ ತ್ರಿಶೂಲ್ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಲಾಯಿತು. ಜೈಸಲ್ಮೇರ್ನಲ್ಲಿ ವಾಯುಸೇನೆಯಿಂದ ತಾಲೀಮು ನಡೆಸಲಾಗಿದೆ. ಇಸ್ಲಾಮಾಬಾದ್ ಕೋರ್ಟ್ನಲ್ಲಿ ಬಾಂಬ್ ಸ್ಫೋಟ ಹಿಂದೆ ಭಾರತದ ಕೈವಾಡ ಇದೆ ಅಂತ ಮಾಡಿರುವಂತಹ ಒಂದು ಆರೋಪ ಏನಿದೆ ಪಾಕಿಸ್ತಾನ, ಅದಕ್ಕೆ ಭಾರತ ಈಗ ತಿರುಗೇಟು ಕೊಟ್ಟಿದೆ. ಇದು ಆಧಾರರಹಿತ ಮತ್ತು ಹುಸಿ ಆರೋಪ. ಪಾಕಿಸ್ತಾನ ತನ್ನ ದೇಶದ ರಾಜಕೀಯ ಮತ್ತು ಸಾಂವಿಧಾನಿಕ ಬಿಕ್ಕಟ್ಟಿನಿಂದ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ ಈ ರೀತಿ ಸುಳ್ಳು ಕಥೆಗಳನ್ನು ಹೆಣಿತಾ ಇದೆ ಅಂತ ಹೇಳ್ತಿದೆ. ಬೆಂಗಳೂರಿನಲ್ಲಿ ಪಾಕ್ ಪ್ರಜೆಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿರುವುದು ಪತ್ತೆಯಾಗ್ತಾ ಇದೆ. ರಾಜಧಾನಿಯಲ್ಲಿ 4 ಕಡೆ ಪಾಕ್ ಪ್ರಜೆಗಳ ಆಸ್ತಿಯನ್ನ ಗುರುತು ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಲೇಬೇಕು ಅಂತ ಪ್ರತಿಭಟನೆ ಕೈಗೊಂಡಿದ್ದಾರೆ. ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯ ಮಾಚಕನೂರು ಕ್ರಾಸ್ ಬಳಿ ವಾಹನಗಳನ್ನು ಅಡ್ಡಗಟ್ಟಿ ಪ್ರತಿಭಟಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಜಮಖಂಡಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರ ಕಾರನ್ನು ಅಡ್ಡಗಟ್ಟಿದ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿದ್ದೀರಿ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಈ ವೇಳೆ ರೈತರು ಹಾಗೆ ಡಿವೈಎಸ್ಪಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳು ಡಾನ್ಸ್ ಮಾಡಿರೋ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಪರಪ್ಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್, ಧನಂಜಯ್, ಚರಣ್ ರಾವ್, ಮಂಜುನಾಥ್ ಅಲಿಯಾಸ್ ಕೋಳಿ ಮಂಜನ ವಿರುದ್ಧ ದೂರು ದಾಖಲಾಗಿದೆ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ವಿಚಾರವಾಗಿ 3 ಕೈದಿಗಳನ್ನು ವಿಚಾರಣೆ ನಡೆಸಲಾಗಿದೆ. ಉಗ್ರ ಜುಹಾದ್ ಹಮೀದ್ ಶಕೀಲ್, ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ, ಸ್ಮಗ್ಲಿಂಗ್ ಆರೋಪಿ ತರುಣ್ ಕೊಂಡೂರು ವಿಚಾರಣೆ ನಡೆಸಲಾಗಿದೆ. ನಟ ಉಪೇಂದ್ರ ಹಾಗೂ ಪ್ರಿಯಾಂಕಾ ಮೊಬೈಲ್ ಹ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ ವಿಕಾಸ್ ಕುಮಾರ್ ಮಾತನ್ನು ಬಂಧಿಸಲಾಗಿದೆ. ವಿಕಾಸ್ ಕುಮಾರ್ ಸೈಬರ್ ವಂಚನೆ ಮಾಡಿ ಲಕ್ಷಾಂತರ ರೂಪಾಯಿ ಲಪಟಾಯಿಸಿದ. ತುಮಕೂರಿನ ಶಿರಾದಲ್ಲಿ ಚಿನ್ನದ ಆಸೆಗೆ ವೃದ್ಧೆಯನ್ನೇ ಕೊಂದ ಯುವಕನನ್ನು ಬಂಧಿಸಲಾಗಿದೆ. ಅಕ್ಟೋಬರ್ 31ನೇ ತಾರೀಕು ಪಕ್ಕದ ಮನೆಯ ನಿವಾಸಿಯಾದ ಆರೋಪಿ ಶ್ರೀಧರ್ ವೃದ್ಧೆ ಪುಟ್ಟಿರಮ್ಮನನ್ನ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದ. ತಿಥಿ ಸಿನಿಮಾ ಖ್ಯಾತಿಯ ಗಡ್ಡಪ್ಪ ನಿಧನರಾಗಿದ್ದಾರೆ. ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಗ್ರಾಮದ ನಿವಾಸಿಯಾಗಿದ್ದ ಗಡ್ಡಪ್ಪ ಅಲಿಯಾಸ್ ಚೆನ್ನೇಗೌಡ ಸಾವನ್ನಪ್ಪಿದ್ದಾರೆ. ಮದ್ಯ ಸೇವಿಸಿ ಮನೆಯವರಿಗೆ ಸಿಕ್ಕಿಬೀಳೋ ಭಯಕ್ಕೆ ಬಾಲಕ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ಚಿಕ್ಕಮಗಳೂರಿನ ಎನ್ಆರ್ಪುರದಲ್ಲಿ ನಡೆದಿದೆ. ಮೇಲ್ಪಾಲ್ ಗ್ರಾಮದ 13 ವರ್ಷದ ಯುವಕ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಗದಗದಲ್ಲಿ ಕೈಕಾಲು ಕಟ್ಟಿ ಬಿಸಾಕಿರೋ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಕಣಗಿನಾಳ ಗ್ರಾಮದ ಹರ್ಲಾಪುರ ರಸ್ತೆಯ ಜಮೀನಿನಲ್ಲಿ ಅರಬೆತ್ತಲೆ ಸ್ಥಿತಿಯಲ್ಲಿರುವಂತಹ ಶವ ಪತ್ತೆಯಾಗಿದೆ. ಹಾಸನದ ಬೇಲೂರಿನಲ್ಲಿ ಕಾಡಾನೆ ಜೊತೆ ಕಾದಾಡಿ ಗಾಯಗೊಂಡಿರುವಂತಹ ಮತ್ತೊಂದು ಕಾಡಾನೆ ಭೀಮಾ ನರಳಾಡ್ತಾ ಇದ್ದಾನೆ. ಎಡದಂತ ಕಳೆದುಕೊಂಡಿರುವ ಆನೆಯ ಕಿವಿಗೂ ಗಂಭೀರ ಗಾಯಗಳಾಗಿವೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಳ್ಳರು ದೇವಾಲಯಗಳಿಗೆ ಕನ್ನ ಹಾಕಿದ್ದಾರೆ. ಚನ್ನಾಂಜನೇಯನ ಹುಂಡಿಯ ಗಣಪತಿ ಹಾಗೂ ಎಡಹುಂಡಿಯ ಶನೇಶ್ವರ ದೇವಾಲಯದ ಹುಂಡಿ ಕಳವು ಮಾಡಿದ್ದಾರೆ. 18 ದೇವಾಲಯಗಳಲ್ಲಿ ಕಳವು ಮಾಡಿದ್ದ 5 ಆರೋಪಿಗಳು ಈಗ ಕೋಲಾರದ ಬಂಗಾರಪೇಟೆ ಪೊಲೀಸರ ಅತಿಥಿಯಾಗಿದ್ದಾರೆ. ಕೊಮ್ಮೇನಹಳ್ಳಿಯ ಲೋಕೇಶ್, ಸೋಮ, ಮುರುಗೇಶ್, ವೆಂಕಟಪ್ಪ, ಮುನಿಯಪ್ಪ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಸುದರ್ಶನ್ ಸಿಲ್ಕ್ ಮಳಿಗೆ ಆಯೋಜಿಸಿದ್ದ ಲಕ್ಕಿ ಡಿಪ್ನಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಸ್ಯಾಂಡಲ್ವುಡ್ ನಟಿ ನಿಶ್ವಿಕಾ ನಾಯ್ಡು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿದ್ರು. ಇದು ಕೂಡ ಸೆಕೆಂಡ್ ಪ್ರೈಸ್. ಹಾಗೆ ಇದನ್ನ ಎಸ್ ಐ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರ್ ನಿಮ್ಮ ಹೆಸರು ಏನು ಸರ್? ಬಿಹಾರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಅಂತ ಸಮೀಕ್ಷೆಗಳು ವರದಿ ಮಾಡಿವೆ. ಎನ್ಡಿಎ ಮೈತ್ರಿಕೂಟ ಬಹುಮತಕ್ಕೆ ಬೇಕಿರೋ ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನ ಪಡೆಯುತ್ತೆ ಅಂತ ವಿಶ್ವಾಸ ತೋರಿಸಲಾಗ್ತಾ ಇದೆ.
ಬಿಹಾರ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷ ಮೋಡಿ ಮಾಡುವಲ್ಲಿ ವಿಫಲವಾಗಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಜನಸುರಾಜ್ ಪಕ್ಷ 2 ಅಂಕಿಯೂ ಕೂಡ ದಾಟೋದಿಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಬಿಹಾರದ ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು? ಪೀಪಲ್ಸ್ ಪಲ್ಸ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಜನರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. 32% ಮಂದಿ ತೇಜಸ್ವಿ ಯಾದವ್ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. 30% ಮಾತ್ರ ನಿತೀಶ್ ಕುಮಾರ್ ಅವರಿಗೆ ತಮ್ಮ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಡಿಸ್ಚಾರ್ಜ್ ಆಗಿದ್ದಾರೆ. ಮನೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಅಂತ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಧರ್ಮೇಂದ್ರ ಚೇತರಿಕೆ ಕಾಣಲಿ, ಹಾಗೆ ಆರೋಗ್ಯ ವೃದ್ಧಿಸಲಿ ಅಂತ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನು ಬಾಲಿವುಡ್ ನಟ ಗೋವಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಧ್ಯರಾತ್ರಿ ತಮ್ಮ ನಿವಾಸದಲ್ಲಿ ಅವರು ಕುಸಿದು ಬಿದ್ದರು. ಗೋವಿಂದರನ್ನ ತಕ್ಷಣ ಮುಂಬೈನ ಕ್ರಿಟಿಕೇರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸದ್ಯ ಗೋವಿಂದ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ಆಪ್ತರು ಹೇಳಿದ್ದಾರೆ.